ಹುಕ್ಕೇರಿ, ಯಾಕೆ ಹುಕ್ಕೇರಿಯ ಬುದ್ಧಿವಂತ ಜನ ಅಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ, ರೈತರು ಯಾರನ್ನ ಆಯ್ಕೆ ಮಾಡಿಕೊಂಡ್ರು, ಒಂದು ಕಡೆ ಜಾರಕಿಹೊಳಿ ಜೊಲ್ಲೆ ಅವರು, ಇನ್ನೊಂದು ಕಡೆ ಕತ್ತಿ ಮತ್ತು ಈ ಪಾಟೀಲರು, ಇವರೆಲ್ಲರೂ ಶ್ರೀಮಂತ ರೈತರನ್ನ ಇಲ್ಲ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಎಷ್ಟು ಮಟ್ಟಿಗೆ ರೈತ ಪರ ಇದ್ದಾರೆ ಅನ್ನೋದು ರೈತರು ಇವತ್ತು ತಿಳ್ಕೊಬೇಕಾಗಿಲ್ಲ. ನಾವಿಲ್ಲಿ ಯಾರ ಪರನೂ ಮಾತಾಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಯಾರ ಪರ ಮಾತಾಡೋ ಪ್ರಶ್ನೆಯೂ ಇಲ್ಲ. ಮತ್ತು ಇನ್ನೊಂದು ಮಾತನ್ನು ನಾವು ಹೇಳಬೇಕಾಗ್ತದಿಲ್ಲ, ಈ ಎಲೆಕ್ಷನ್ ಕಮಿಷನ್ ಸಹಿತ ಇವತ್ತು ಎಚ್ಚರಿಕೆಗಿಂತ ಕೆಲಸ ಮಾಡಬೇಕಾದ್ರೆ ಜವಾಬ್ದಾರಿ ಭಾಳ ಇವತ್ತು. ಈ ಕೋಆಪರೇಟಿವ್ ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಯಾರ ಈ ಒಂದು ಗೋಲ್ಮಾಲ್ ಮಾಡ್ತಾರೆ, ಈ ಒಂದು ಡೆಲಿಗೇಷನ್ ಫಾರ್ಮ್ಗಳನ್ನ ತಗೊಂಡು ತಮ್ಮ ಇಟ್ಕೊಳ್ತಾರೆ, ಗದ್ದಲ ಮಾಡ್ತಾರೆ, ತಮ್ಮ ಮೆಜಾರ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ. ಅಂಥವ್ರ ಮೇಲೆಲ್ಲ ಇವತ್ತು ಕಣ್ಣಿಟ್ಟ ಅದಕ್ಕೆ ಯೋಗ್ಯರು ಯಾರಿದಾರ ಅವ್ರಿಗೆ ಓಟ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಸಹಿತ ಮಾಡಬೇಕಾಗಿದೆ ಇವತ್ತು. ಯಾಕಂದ್ರೆ ಗೊತ್ತದ ಏನು ಎಷ್ಟು ಜನ ಇದ್ದಾರಪ್ಪ, ಇಲ್ಲೇ ಹೆಚ್ಚು ಕಡಿಮೆ ನಿಮಗೆ ಗೊತ್ತದ, ಇಲ್ಲೇ ಇದ್ದಂಥ ಟೋಟಲಾಗಿ 1,500ಕ್ಕೂ ಹೆಚ್ಚು ಗ್ರಾಮಗಳಿದಾವೆ. ಮತ್ತು PKPSಗಳಿದ್ದಾವೆ. ಪ್ರತಿ ಗ್ರಾಮದಲ್ಲೂ PKPS, ಹಾಲು ಒಕ್ಕೂಟ ಮತ್ತು ಇದರ ಸಹಕಾರ ಸಂಘಗಳಿದ್ದಾವೆ. ಮುಂದೆ 501 ಗ್ರಾಮಗಳಿದ್ದಾವೆ, ಗ್ರಾಮ ಪಂಚಾಯತ್ಗಳಿದ್ದಾವೆ. ಇವರೆಲ್ಲರೂ ಈ ಒಂದು ಏನಪ್ಪ ಅಂತಂದ್ರೆ ಡೆಲಿಗೇಷನ್ ಕೊಟ್ಟೊಬ್ಬರಿಗೆ ಸಂಘದಿಂದ ಅವ್ರ ಕಡೆಯಿಂದ ಮತ ಹಾಕ್ಸಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ, ಅಧಿಕಾರ ಕೊಟ್ಟಿರ್ತಾರೆ. ಅವ್ರು ಯಾರಿಗೆ ಹಾಕ್ತಾರೆ, ಯಾರು ಯೋಗ್ಯದ ಅವ್ರಿಗೆ ಹಾಕ್ತಾರೆ. ಆ ಮಾತು ಬೇರೆ. ಒಂದು ಒಳ್ಳೇದಿದು. ಆದರೆ ಎಲ್ಲಿವರೆಗೆ ಒಳ್ಳೆಯದು, ಕೇವಲ ರೈತರಿಗೆ ಮಾತ್ರ ಅದರ ಲಾಭ ಪಡ್ಕೊಳ್ಳೋರಿಗೆ ಮಾತ್ರ ಸಿಕ್ಕರೆ ಒಳ್ಳೆಯದು. ಆದರೆ ಇದನ್ನು ದುರುಪಯೋಗ ಮಾಡ್ಕೊಳ್ಳೋಂಥ ಒಂದು ಭಾಳಷ್ಟು ಅವಕಾಶಗಳಿದ್ದಾವೆ. ಮತ್ತು ಸಾಕಷ್ಟು ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಅಲ್ಲಿ MLAಗಳು, ಅಲ್ಲಿ ಸಂಬಂಧಿಸಿದಂಥ ರಾಜಕಾರಣಿಗಳು ಅವ್ರು ತಮಗೆ ಬೇಕಾದಂಥವ್ರಿಗೆ ಅನುಕೂಲ ಮಾಡುವ ಅಂದರೆ ನಿರ್ದೇಶಕರನ್ನು ಮಾಡ್ಕೊಳ್ಳೋದು ಭಾಳ ಮುಖ್ಯ ಇದೆ. ಯಾಕಂದರೆ ನಿರ್ದೇಶಕರ ಡೈರೆಕ್ಷನ್ ಮೇಲನ ಏನು ನಡೀತಿರ್ತದೆ, ಈ ಸಾಲ ಮನ್ನಾ ಆಗಿರ್ಬೋದು, ಸಾಲ ತೋಳೋದಾಗಿರ್ಬೋದು, ಎರಡೂ ನಡೀತಿರ್ತಾವೆ. ಹೀಗಾಗಿ ಎಲ್ಲಿಲ್ಲದ ಮಹತ್ವ ಇವತ್ತು ಬಂದುಬಿಟ್ಟದ ಈ BDCC ಬ್ಯಾಂಕ್ಗೆ. ಹೀಗಾಗಿ ಈ ಬರುವ ಅಕ್ಟೋಬರ್ 19 ತನಕ ಇದಿನ್ನೂ ಗುದುಮರಿಗೆ ಅಂತೀನೋ ಅದನ್ನು, ಇದು ಜೋರ್ದಾರಾಗಿ ನಡೆಯುವಂಥದ್ದು. ಇದು ಆಗಬಾರ್ದಾಗಿತ್ತು. ಸರ್ಕಾರದ